ಹಾಯ್ ಗೈಸ್, ಎಲ್ಲಿಗೂ ನಮಸ್ಕಾರ. ನಾನು ನಿಮ್ಮ ಎಕ್ಸ್ಪೈ ಗರ್ಲ್. ಸೊ ಗೈಸ್, ನಾನು ಇವತ್ತು ವಿಡಿಯೋ ಮಾಡ್ತಿದ್ದೀನಿ ನನ್ನ ಹತ್ರ ರೈಡಿಂಗ್ ಗೇರ್ಸ್ ಯಾವುದೆಲ್ಲ ಇದೆ ಅಂತ. ಇದು ಈಗ ಅಂದರೆ ಜಾಕೆಟು ಆ ಥರದ್ದೆಲ್ಲ ಇಟ್ಟಿದ್ದೀನಿ, ಇಲ್ಲಿ ಕಾಣಿಸ್ತಿರ್ಬೋದು. ಆ್ಯಂಡ್ ನನ್ನಲ್ಲಿ ಹೆಲ್ಮೆಟ್ಸು, ಗೋಪುರ ಆ ಥರದ್ದೆಲ್ಲ ಇದೆ. ಆ್ಯಂಡ್ ನಿಮಗೆ ನಾನು ಒಂದೊಂದಾಗಿ ತೋರಿಸ್ತೀನಿ ನನ್ನ ಹತ್ರ ಏನೆಲ್ಲ ಇದೆ. ಆ್ಯಂಡ್ ನಾನು ಲಿಟ್ರಲಿ ಯಾವುದನ್ನು ಯೂಸ್ ಮಾಡ್ತಿದ್ದು ಯಾವುದನ್ನು ಯೂಸ್ ಮಾಡಲ್ಲ ಅಂತ. ಲೆಟ್ಸ್ ಗೋ. ಸೊ ಗೈಸ್, ಫೈನಲಿ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ವಿಡಿಯೋ ಸ್ಟಾರ್ಟಲ್ಲಿ ನಾನು ತೋರಿಸ್ಬೇಕಾಗಿರೋದು ಮೇನ್ ಆಗಿ ಗಾಡಿ. ಸೊ ನನ್ನ ಹತ್ರ 2 ಗಾಡಿ ಇದೆ. ಒಂದು R3, ಒಂದು ಡ್ಯೂಕ್ 200. R3 ನನ್ನದೇ ಗಾಡಿ, ಡ್ಯೂಕ್ 200 ನನ್ನ ಫ್ರೆಂಡ್ ಗಾಡಿ. ಆ್ಯಕ್ಚುಲಿ ಅವನು ಔಟ್ ಆಫ್ ಕಂಟ್ರಿ ಇರೋದ್ರಿಂದ ನಾನು ಗಾಡಿನ ಟೇಕ್ ಕೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಡೈಲಿ ನಾನು ಡ್ಯೂಕಲ್ಲೇ ಆಫೀಸ್ಗೆ ಹೋಗ್ತೀನಿ. R3 ಫ್ರೈಡೇ ತೆಗಿತೀನಿ, ರೇರ್ಲಿ R3 ತೆಗಿತೀನಿ. ಬಿಕಾಸ್ ಫಸ್ಟ್ ಆಫ್ ಆಲ್ ಪೆಟ್ರೋಲ್ ಜಾಸ್ತಿ ಕುಡಿಯುತ್ತೆ. ಆ್ಯಂಡ್ ಮತ್ತೆ ದೊಡ್ಡ ಗಾಡಿ ಅನ್ಸುತ್ತೆ, ಟ್ರಾಫಿಕಲ್ಲಿ ಹೀಟ್ ಆಗಿಬಿಡುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ನಮಗೆಲ್ಲ ಹೆಲ್ಮೆಟ್. ಇದು ನನಗೆ ಹರ್ಷ ಗಿಫ್ಟ್ ಮಾಡಿರೋದು ಬರ್ಡೇಗೆ. ಇದು MT ಥಂಡರ್ 3 ಹೆಲ್ಮೆಟ್. ಆಯಿತು, ಒಂದು 2 ಇಯರ್ಸ್ ಆಯ್ತು ಅನ್ಸುತ್ತೆ ಇದಕ್ಕೆ. ಆ್ಯಂಡ್ ಈ ಪಿಂಕ್ ಏನು ನಿಮ್ಗೆ ಕಾಣಿಸ್ತಿದೆ, ಇದೆಲ್ಲ ನಾನೇ ಮಾಡಿಸಿರೋದು ಆ್ಯಕ್ಚುಲಿ. ನಿಮಗೆಲ್ಲ ನಾವು ಮುಂಚೆಯಿಂದ ನೋಡ್ತಿದ್ದವ್ರಿಗೆ ಗೊತ್ತಿರುತ್ತೆ. ನಂದು R3 ಲೈಕ್ ಮ್ಯಾಟ್ ಇತ್ತು, ಮ್ಯಾಟ್ ಬ್ಲ್ಯಾಕ್ ಇತ್ತು. ಅದ್ರಲ್ಲಿ ನಾನು ಇದನ್ನು ಮಾಡಿಸಿದ್ದೆ. ಅದಕ್ಕೆ ಪಿಂಕ್ ಇತ್ತು, ಈ ಥರ ಪಿಂಕ್ R3 ಮೇಲೆ ಇತ್ತು. ಅದಕ್ಕೆ ನಾನು ಇದು ಹೆಲ್ಮೆಟಿಗೂ ಪಿಂಕ್ ಮಾಡಿಸಿದ್ದೀನಿ. ಆ್ಯಂಡ್ ಈ ವೈಸರ್ ಕೂಡ ನಾನು ಎಕ್ಸ್ಟ್ರಾ ತೊಗೊಂಡಿರೋದು. ಈ ವೈಸರ್ ಏನು ನಿಮಗೆ ಕಾಣಿಸ್ತಿದೆ, ಆ್ಯಕ್ಚುಲಿ ತುಂಬ ಸ್ಕ್ರ್ಯಾಚ್ ಆಗಿದೆ, ಬಿಕಾಸ್ ಆಯಿತು 2 ವರ್ಷ. ಈ ವೈಸರ್ ಏನು ನಿಮಗೆ ಕಾಣಿಸ್ತಿದೆಯೋ ಇದು ನಾನು ಎಕ್ಸ್ಟ್ರಾ ತೊಗೊಂಡಿರೋದು. ಆ್ಯಂಡ್ ಎಸ್ ಗೈಸ್, ಇದರಲ್ಲಿ ನಿಮಗೆ ಡಬಲ್ ವೈಸರ್ ಬರುತ್ತೆ. ಒಂದು ನಿಮಿಷ, ಡಬಲ್ ಬರುತ್ತೆ ನಿಮಗೆ. ಆ್ಯಂಡ್ ಆಲ್ಮೋಸ್ಟ್ ನಾನು ಇದೇ ಹೆಲ್ಮೆಟ್ ಯೂಸ್ ಮಾಡ್ತೀನಿ, ಬಿಕಾಸ್ ಬ್ಲ್ಯಾಕ್ ಅಲ್ಲ, ನನ್ನ ಬ್ಲ್ಯಾಕ್ ಫೇವ್ರೇಟು. ಆ್ಯಕ್ಚುಲಿ ಇಲ್ಲಿ 2 ಕ್ಯಾಟ್ ಇಯರ್ಸ್ ಇತ್ತು. ನಿಮಗೆ ಗೊತ್ತಿದ್ರೆ, ನಿಮ್ಮ ರೆಗ್ಯುಲರ್ ಆಗಿ ನನ್ನ ನೋಡ್ತಿರೋರ್ಗೆ ಗೊತ್ತಿರುತ್ತೆ. ಸೊ ನಿನ್ನೆ ಅಮೆಝಾನಿಂದ ಡೆಲಿವರ್ ಆಗಿದೆ ಇದು. ಇದನ್ನ ಹಾಕಬೇಕು. ನಾನು ಪ್ಲೇಸ್ಮೆಂಟ್ ಕರೆಕ್ಟಾಗಿ ಮಾಡಲ್ಲ ಅಂತ ಹಾಕಿಲ್ಲ, ಇನ್ನು ಹಾಕ್ತೀನಿ ಬೇಗ, ಬಿಕಾಸ್ ಅದಿಲ್ಲದೆ ನನಗೆ ಲುಕ್ಕೇ ಅನ್ಸಲ್ಲ ಹೆಲ್ಮೆಟ್. ದೆನ್ ನನ್ನ ಹತ್ರ ಇರೋದು ಇದು ಆಕ್ಸಾರ್ ಹೆಲ್ಮೆಟ್. ಇದು ತುಂಬ ಟ್ರೆಂಡಿಂಗಲ್ಲಿ ಇದೆ ಈಗ, ಆಕ್ಸಾರ್. ಇದು ನಾರ್ಮಲ್ ವೈಸರ್ ಇಟ್ಟಿದ್ದೀನಿ, ಯಾಕೆಂದರೆ ಇದು ನನಗೆ ಪ್ರಮೋಷನ್ಗೆ ಕೊಟ್ಟಿರೋ ಹೆಲ್ಮೆಟ್ಟು. ಲೈಕ್ ಬಾರ್ಟರ್ ಕೊಲಾಬರೇಷನ್ ಇದ್ದಿದ್ದರಿಂದ ನಾನು ಹೆಲ್ಮೆಟ್ ತಗೊಂಡೆ. ಆ್ಯಂಡ್ ನಂಗೆ ತುಂಬ ಇಷ್ಟ ಈ ಹೆಲ್ಮೆಟು. ಗೋಲ್ಡ್ ಆ್ಯಂಡ್ ಬ್ಲ್ಯಾಕ್ ಆ ಥರ ಇದ್ದಾಗ ಸಖತ್ತಾಗಿ ಗಾಡಿಗೆ ಸೂಟ್ ಆಗುತ್ತೆ. ಇದು ಕೂಡ ಡಬಲ್ ವೈಸರ್ ಇದರಲ್ಲೂ ನೋಡಿ. ಇದು ತುಂಬ ಚೆನ್ನಾಗಿದೆ ಹೆಲ್ಮೆಟು. ಆ್ಯಂಡ್ ನನಗೆ ಇದನ್ನ ಚೇಂಜ್ ಮಾಡಬೇಕು, ಬಟ್ ನನ್ನ ಹತ್ರ ಟೈಮ್ ಇಲ್ಲ. ಬಟ್ 2 ಚೇಂಜ್ ಮಾಡಿಬಿಟ್ರೆ, ನಾನು ನೈಟ್ ರೈಡ್ಗೆ ಹೋಗ್ತಿದ್ರೆ ನನಗೆ ತುಂಬ ಕರೆಕ್ಟಾಗಿ ಕಾಣಿಸ್ತಾ ಇಲ್ಲ ಅನ್ಸುತ್ತೆ. ನಾನು ನೈಟ್ ರೈಡ್ಗೆ ಹೋಗ್ಬಿಟ್ರೆ ನನಗೆ ನೈಟ್ ಕಷ್ಟ ಆಗುತ್ತೆ ಅಂತ ಇದನ್ನ ಹಿಂಗೆ ಇಟ್ಟಿದ್ದೀನಿ. ಕ್ರೇಜಿ ಅಲ್ವಾ ಇದು? ಸ್ನೇಕು, ಅದಾದಮೇಲೆ ಇಲ್ಲಿ ಹಾಫ್ ಮೂನು ಎಷ್ಟು ಚೆನ್ನಾಗಿದೆ ಅಂದರೆ. ಆ್ಯಕ್ಚುಲಿ ಇವ್ರದ್ದು ಹೆಲ್ಮೆಟ್ ತುಂಬ ಟೈಟಾಗಿ ಆ್ಯಂಡ್ ಚೆನ್ನಾಗಿ ಕೂತ್ಕೊಳುತ್ತೆ ಗೈಸ್. ಇದು ಯಾವುದೋ ಪ್ರಮೋಷನ್ ಅಲ್ಲ, ಜಸ್ಟ್ ನಾನು ನಂದು ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ನ ಹೇಳ್ತಾ ಇದ್ದೀನಿ. ಓಕೆ ಗೈಸ್, ಹೆಲ್ಮೆಟ್ಸ್ ಆಯಿತು. ಈಗ ನೆಕ್ಸ್ಟ್ ಏನು ಅಂದರೆ ಗ್ಲೌಸ್ ಹಾಕೋದೇ ಇಲ್ಲ. ನಾನು ಯಾವತ್ತೂ ಗ್ಲೌಸ್ ಯೂಸೇ ಮಾಡಲ್ಲ ಜಾಸ್ತಿ. ಈಗ ನಾನು ರೈಡಲ್ಲಿ ನನಗೇನೋ ಅನ್ಕಂಫರ್ಟೇಬಲ್ ಫೀಲ್ ಆಗುತ್ತೆ. ಇದು ತುಂಬ ಚೆನ್ನಾಗಿದೆ, ರೈನಾಕ್ಸ್ ಅವ್ರದ್ದು ತುಂಬ ಚೆನ್ನಾಗಿದೆ ಈ ಗ್ಲೌಸು. ಬಟ್ ನನಗೇನೋ ಗ್ಲೌಸ್ ಹಾಕಿ ಅಭ್ಯಾಸನೇ ಇಲ್ಲ. ಇದು ರೈನಾಕ್ಸ್ ಅವ್ರದ್ದು 3000 3.5 ಎಷ್ಟೋ ಕೊಟ್ಟಿದೆ. ಇಲ್ಲೆಲ್ಲ ಚೆನ್ನಾಗಿ ಪ್ರೊಟೆಕ್ಷನ್ ಇದೆ, ಇಲ್ಲೂ ಪ್ರೊಟೆಕ್ಷನ್ ಇದೆ. ಚೆನ್ನಾಗಿದೆ ಈ ಗ್ಲೌಸು, ಬಾಕ್ಸಿಂಗ್ ಮಾಡ್ಬೋದು. ಇದೇ ಬ್ರ್ಯಾಂಡದು ಒಂದು ಮೋಹನ್ ವಿಡಿಯೋದಲ್ಲೇ ನಾನು ಆ್ಯಕ್ಚುಲಿ ಅವಾಗ ನಾನು ಫಸ್ಟ್ ಬೈಕಿಂಗಿಗೆ ಬಂದಿದ್ದೆ. ಅದೇನು ಸ್ಕ್ರಿಪ್ಟೆಡ್ ವಿಡಿಯೋ ಎಲ್ಲ ಅಲ್ಲ. ಆವಾಗ ನಾನು ಫಸ್ಟ್ ಬೈಕಿಂಗಿಗೆ ಬಂದಿದ್ದೆ. ನನಗಷ್ಟು ಎಲ್ಲ ಬ್ರ್ಯಾಂಡ್ಸ್ ಬಗ್ಗೆ ಗೊತ್ತಿರಲಿಲ್ಲ. ಆ್ಯಂಡ್ ನಾನು ಅದು L52 ಒಂದಿದ್ದು ನಿಜಾನೇ ಹೇಳಿದ್ದು, ನನಗೆ ಗೊತ್ತಿರಲಿಲ್ಲ. L52 ಅಂತಲೇ ಓದಿದ್ದೆ ಅವ್ರ ಹೆಲ್ಮೆಟ್ನ. ಬಟ್ ಐ ನೋ ಈಗ LS2 ಅಂತ. ಸೊ LS2 ಜಾಕೆಟ್ ಇದೆ ನನ್ನ ಹತ್ರ ನೋಡಿ. LS2 ನನಗೆ ತುಂಬ ಕಂಫರ್ಟೇಬಲ್ ಆಗಿದೆ. ಬಟ್ ನನಗಿದು ಸೈಜಲ್ಲಿ ತುಂಬ ಲೂಸು. ಇದು ಯಾವ ಸೈಜ್ ಗೊತ್ತಾ? ಇದು ಸೈಜ್ ಬಂದುಬಿಟ್ಟು M. ನನಗೆ ಹೆವಿ ಲೂಸು, ನನಗೆ ಎಸ್ಸು. ಸೊ ನನಗೆ ನೆಕ್ಸ್ಟ್ ಚೇಂಜ್ ಮಾಡಬೇಕು. ಜಾಕೆಟ್ ಬಗ್ಗೆ ಹೇಳಾಯ್ತದೆ. ಇದು ಏನಂದರೆ ಚಳಿ ಆಗಬಾರ್ದು ಅಂತ ಒಳಗಡೆ ಕೊಡ್ತಾರಲ್ಲ, ಅದು ಅನಿಸುತ್ತೆ ಇದು ಜಾಕೆಟು. ಓಕೆ, ಹಾಕೊಂಡೆಲ್ಲ ತೋರಿಸಲ್ಲ, ನಿಮಗೆಲ್ಲ ಗೊತ್ತಿರುತ್ತೆ. ರೈಡರ್ಸ್ ನೋಡ್ತಿದ್ದೀರಾ ಅಂದರೆ ನೀವು ಯಾವ್ಯಾವ್ದು ಬ್ರ್ಯಾಂಡ್ ಯೂಸ್ ಮಾಡ್ತೀರಾ ಅಂತೇಳಿ. ಆ್ಯಂಡ್ ನಿಮ್ಮದು ಫೇವ್ರೆಟ್ ಬ್ರ್ಯಾಂಡ್ ಯಾವುದು ಅಂತ ಹೇಳಿ, ರೈಡಿಂಗ್ ಜಾಕೆಟ್, ರೈಡಿಂಗ್ ಗೇರ್ಸಲ್ಲಿ. ಇನ್ನು ಕ್ಯಾಮರಾಗೆ ಬಂದರೆ ನಾನು ಯೂಸ್ ಮಾಡ್ತಿರೋದು GoPro Hero 9 ಬ್ಲ್ಯಾಕು. ಆ್ಯಂಡ್ ಇದರಲ್ಲಿ 1 ಬ್ಯಾಟ್ರಿ ಇದೆ, ನಂದು ಇನ್ನೊಂದು ಬ್ಯಾಟ್ರಿ ಕಳೆದೋಗಿದೆ ಆ್ಯಕ್ಚುಲಿ. ಆ್ಯಂಡ್ ಇದು ನನಗೆ ಗಿಫ್ಟ್ ಬಂದಿರೋದು, ನಾನು ಹೇಳೋಕ್ಕಾಗಲ್ಲ ಯಾರು ಕೊಟ್ಟಿರೋದು ಅಂತ. ಓಕೆ, ಆ್ಯಂಡ್ ಇದು ನನಗೆ ಗಿಫ್ಟ್ ಬಂದಿರೋದು 2022ಇಂದ 4 ಇಯರ್ಸ್ ಆಯಿತು ನಾನು ಇದನ್ನೇ ಯೂಸ್ ಮಾಡ್ತಿದ್ದೀನಿ. ಮಿಡಲಲ್ಲಿ 1 ವರ್ಷ ಏನು ನಾನು ಯೂಸ್ ಮಾಡಿಲ್ಲ, ಬಿಕಾಸ್ ನಾನು ಏನು ಕಂಟೆಂಟ್ ಎಲ್ಲ ಮಾಡ್ತಾ ಇರಲಿಲ್ಲ ಅವಾಗ. ಆ್ಯಕ್ಚುಲಾಗಿ ನಾನು ಸ್ಟಾರ್ಟ್ ಮಾಡಿದ್ದು ಹರ್ಷನ್ ಮೀಟ್ ಆದಮೇಲೆ ಕಂಟೆಂಟ್ ಕ್ರಿಯೇಷನ್, ಆಮೇಲೆ
ಹೇಗೆ ಮಾಡಬೇಕು, ಹೇಗೆ ಎಡಿಟ್ ಮಾಡಬೇಕೆಲ್ಲ ಹರ್ಷನಿಂದನೇ ಕಲ್ತಿರೋದು. ಎಸ್, ಆಬ್ವಿಯಸ್ಲಿ ನಾನು ತುಂಬ ಗ್ರೇಟ್ಫುಲ್ ಫಾರ್ ದ್ಯಾಟ್. ಇದು ಇದ್ರದ್ದು ಕೇಸು ಹೀಗೆ ಹಾಕ್ಬಿಟ್ಟು ತಡೀರಿ, ಹೀಗೆ ಹಾಕೋದು ಕೇಸ್. ಇದು ಗೋಪ್ರೋ ಕೇಸ್. ಇದು ಎಲ್ಲ ಅದ್ರ ಜೊತೆನೆ ಬಂದಿತ್ತು ಅಂತ ಅನ್ಸುತ್ತೆ, ನನಗೂ ಐಡಿಯಾ ಇಲ್ಲ, ನೆನಪಿಲ್ಲ. 2022 ಇದು ರೀಲ್ಸ್ಗೆ ಯೂಸ್ ಮಾಡ್ತೀವಿ ನಾವು. ಆ್ಯಕ್ಚುಲಿ ಈ ಥರ ರೀಲ್ಸ್ಗೆ ಬೇಕಂದಾಗ ರೀಲ್ಸ್ಗೆ ಈ ಥರ ಮಾಡಿಬಿಟ್ಟು ಯೂಸ್ ಮಾಡ್ಕೊತೀವಿ, ಈ ಥರ ರೀಲ್ಸ್ ಇದರಲ್ಲಿ. ಬಿಕಾಸ್ DJ ಈ ಥರ ಎರಡೂ ಥರ ಬರಲ್ಲ. ಇದು ವಾಯ್ಸ್ ಬೇಕಂದಾಗ ಬ್ಯಾಟ್ರಿ, ಇದು ವಾಯ್ಸ್ಗೋಸ್ಕರ ಇಲ್ಲಿ ಹಾಕ್ಬಿಟ್ಟು ಅದು ಯೂಸ್ ಮಾಡ್ಕೊಳ್ಳೋಕ್ಕೆ. ಇದು ಗೋಪ್ರೋ ಮತ್ತು ಬ್ಯಾಟ್ರಿ. DJI ಮೈಕ್ ಯೂಸ್ ಮಾಡ್ತಿದ್ದೆ. ಇದು ನಂದು ಈ ವರ್ಷ, ಲಾಸ್ಟ್ ವರ್ಷ ಬರ್ಡೇ ವರ್ಷ ಗಿಫ್ಟ್ ಕೊಟ್ಟಿರೋದು. ಇದು ಸಿಂಗಲ್ ಚಾನಲ್ಲು, ಅಂದರೆ ಒಬ್ಬರೇ ಮಾತ್ರ ಯೂಸ್ ಮಾಡ್ಬೋದು ಇದನ್ನ, ಇಬ್ಬರ ಹತ್ರ ಇರಲ್ಲ. ಈ ಮೈಕು ಒಂದೇ ಇರುತ್ತೆ. ಇದು DJI ಹತ್ರ ಫಾರ್ಮರ್ ಬೂಟ್ಸ್ ಇದೆ. ಆ್ಯಂಡ್ ಅದು ಕೂಡ ನನಗೆ ಹರ್ಷ ಫಸ್ಟು ನಾವು ಫ್ರೆಂಡ್ ಆದಾಗ ಫಸ್ಟ್ ಬರ್ಡೇ ಗಿಫ್ಟ್ ಕೊಟ್ಟಿರೋದು ಅಕ್ಟೋಬರಲ್ಲಿ. ಲಾಸ್ಟ್ ವರ್ಷ DJI, ಅದ್ರ ಲಾಸ್ಟ್ ವರ್ಷ ಕೊಟ್ಟಿರೋದು ಫಾರ್ಮಾ ಬೂಟ್ಸ್ ಕೊಟ್ಟಿರೋದು, ರೈಡಿಂಗ್ ಬೂಟ್ಸು. ಸೊ ನಿಮಗೆಲ್ಲ ಗೊತ್ತಿದೆ, ನಾವು ಏನು ಗಿಫ್ಟ್ ಕೊಟ್ಕೊಳ್ಳೋದಿದ್ರು ರೈಡಿಂಗ್ ರಿಲೇಟೆಡೇ ಕೊಡ್ತೀವಿ. ಲೈಕ್ ಹೆಲ್ಮೆಟ್ಸು, ಇಲ್ಲ ಜಾಕೆಟು, ಇಲ್ಲಾಂದರೆ ಸನ್ಗ್ಲಾಸು. ಅವ್ನಿಗೆ ಸನ್ಗ್ಲಾಸಸ್ ಅಂದರೆ ಇಷ್ಟ, ಅದಕ್ಕೆ ನಾನು ಪ್ರಾಡಾ ಕೊಟ್ಟಿದ್ದೆ ಅನಿಸುತ್ತೆ. ಪ್ರಾಡಾ ಮತ್ತು ಹೆಲ್ಮೆಟ್ ಕೊಟ್ಟಿದ್ದೆ. ಅದೇ ಅವ್ನು ನನಗೆ ಫಾರ್ಮಾ ಬೂಟ್ಸ್ ಕೊಟ್ಟಿದ್ದ. ಆ್ಯಂಡ್ ಫಾರ್ಮಾ ಬೂಟ್ಸು ಕಂಫರ್ಟೇಬಲ್ ಆಗಿದೆ. ನಾನು ಒಳಗಡೆ ತರೋಕ್ಕಾಗಲ್ಲ, ಬಿಕಾಸ್ ನಾನು ಯೂಸ್ ಮಾಡಿದ್ದೀನಿ ಆ್ಯಂಡ್ ಇಲ್ಲಿ ದೇವ್ರಿಟ್ಟಿದ್ದೀನಿ. ಸೊ ಒಳಗಡೆ ತರೋಕ್ಕಾಗಲ್ಲ, ನಾನು ನಿಮಗೆ ಹೊರಗಡೆ ತೋರಿಸ್ತೀನಿ. ಆ್ಯಂಡ್ ಹಾಗೇ ನನ್ನ ಗಾಡಿನೂ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಹಾಗೇ ವೀಡಿಯೋನ ಎಂಡ್ ಮಾಡೋದು, ಬಿಕಾಸ್ ಇದರಲ್ಲಿ ಜಸ್ಟ್ ರೈಡಿಂಗ್ ಗೇರ್ಸ್ ಏನೆಲ್ಲ ಯೂಸ್ ಮಾಡ್ತೀನಿ ಅಂತ ಹೇಳ್ತೀನಿ ಅಂದಿದ್ದು, ಅಷ್ಟೇ ಹೇಳಿರೋದು. ನೆಕ್ಸ್ಟ್ ಮೇಂಟೆನೆನ್ಸ್ ವೀಡಿಯೋ ಬೇಕಂದರೆ ಕಮೆಂಟಲ್ಲಿ ತಿಳಿಸಿ ಗೈಸ್. ಇದೇನೆ ನಂದು ಫಾರ್ಮಾ ಬೂಟ್ಸು. ಚೆನ್ನಾಗಿದೆ. ಸಾರಿ, ಈಗ ಕ್ಲೀನ್ ಮಾಡೋಕ್ಕೆಲ್ಲ ಟೈಮ್ ಇರಲಿಲ್ಲ. ಚೆನ್ನಾಗಿದೆ. ಇದು ಫುಲ್ ಬರಲ್ಲ, ಆ್ಯಕ್ಚುಲಿ ಹಾಫ್ ಬರುತ್ತೆ. ಬನ್ನಿ ಗಾಡಿ ಸ್ಟಾರ್ಟ್ ಮಾಡಿ. ಹಿಮು ಪುಚ್ಚು ಪುಚ್ಚು. ನಂದು ಬಗೀರ ಎಲ್ಲಿದೆ? ಬಗೀರ ಇದೆಲ್ಲ ಇಗ್ನೋರ್ ಮಾಡಿ ಆಯಿತಾ. ಇದು ಗಾಡಿ ಗಲೀಜಾಗಿದೆ ಅಂತ ಇಟ್ಟಿದ್ದೆ ನಾನು. ಆ್ಯಕ್ಚುಲಿ ಗಾಡಿಗೆ ಇದನ್ನು ತೆಗ್ಸೋಣ ಅಂತಿದ್ದೆ. ಇದೇನು ಯೂಸ್ ಇಲ್ಲ ನನಗೆ, ಇದರಿಂದ ನನಗೇನು ಕಾಣಿಸಲ್ಲ, ಏನಿಲ್ಲ ಇದರಿಂದ. ಸೊ ಗೈಸ್, ಗಾಡಿನ ಸ್ಟಾರ್ಟ್ ಮಾಡೋಣ. ಒಂದು ನಿಮಿಷ. ವಿಡಿಯೋನ ಮುಗಿಸೋ ಸಮಯ ಬಂದಿದೆ. ಆ್ಯಂಡ್ ನೋಡಿದ್ರಲ್ಲ ನನ್ನ ಹತ್ರ ಏನೆಲ್ಲ ರೈಡಿಂಗ್ ಗೇರ್ಸ್ ಇದೆ ಅಂತ. ಮುಂದೆ ಇನ್ನೂ ಜಾಸ್ತಿ ತಗೋತೀನಿ. ರೈಡಿಂಗ್ ಪ್ಯಾಂಟ್ಸ್, ಬೂಟ್ಸ್, ಜಾಕೆಟ್ಸ್ ಎಲ್ಲ ತಗೋತೀನಿ. ಆ್ಯಂಡ್ ಮೇಯ್ನ್ ಆಗಿ ಸೂಪರ್ ಬೈಕ್ ಕೂಡ ತಗೋತೀನಿ ಬೇಗ. ಈಗ ಸದ್ಯಕ್ಕಾಗಲ್ಲ. ಆ್ಯಂಡ್ ಎಸ್ ಗೈಸ್, ಇದಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಯಾವ ವಿಡಿಯೋ ಮಾಡಲಿ ಅಂತ ಹೇಳಿ. ಡೈಲಿ ವ್ಲಾಗ್ಸ್ ಥರ ಮಾಡಲಾ, ಆಫೀಸ್ಗೆ ಹೋಗೋದು, ಅದು ಕ್ಯಾಮರಾ ಹಾಕೊಳ್ಳೋ ಆ ಥರ ಮಾಡಲಾ, ಇಲ್ಲಾಂದರೆ ಬೈಕ್ ಮೇಂಟೆನೆನ್ಸು, ಬೈಕ್ ಹೆಂಗೆ ಕಲಿತೆ, ಏನು ಮಾಡಲಿ ಅಂತ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಐ ನೋ ನಾನು ತುಂಬ ದಿನದಿಂದ ವಿಡಿಯೋ ಮಾಡಿರಲಿಲ್ಲ, ತುಂಬ ಕಮ್ಮಿ ವ್ಯೂಸ್ ಬರ್ಬೋದು, ಇಲ್ಲಾಂದರೆ ಎಕ್ಸ್ಪೆಕ್ಟೆಡ್ ಕಮೆಂಟ್ಸ್ ಬರದೇ ಇರ್ಬೋದು. ಬಟ್ ಹೋಪ್ ನಾನು ತುಂಬ ಚೆನ್ನಾಗಿ ಇನ್ನು ನೆಕ್ಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಬಿಕಾಸ್ ನನಗೂ ಇಷ್ಟು ಮಾಡಿಬಿಟ್ಟು 6-7 ಫಾಲೋವರ್ಸ್ ಮಾಡ್ಕೊಂಡ್ಬಿಟ್ಟು ಈಗಲೂ ಬಿಡೋಕ್ಕೆ ಮನಸ್ಸಿಲ್ಲ ಯೂಟ್ಯೂಬ್. ನಾನು ಶಾರ್ಟ್ಸ್ ಮಾಡೋಕ್ಕೆ ಏನಕ್ಕೆ ಇಷ್ಟ ಇಲ್ಲ ಅಂದರೆ, ಶಾರ್ಟ್ಸ್ ಇನ್ಸ್ಟಾದಲ್ಲಿ ಹಾಕಿದ್ದೆ ಶಾರ್ಟ್ಸ್ ಇಲ್ಲ ಹಾಕಬೇಕಾಗುತ್ತೆ. ಆ್ಯಂಡ್ ಎಸ್ ಗೈಸ್, ನೆಕ್ಸ್ಟ್ ಯಾವ ವಿಡಿಯೋ ಮಾಡಬೇಕು ಅಂತ ಹೇಳ್ಕೊಳ್ಳಿ. ನಾನು ಎನ್ಸ್ಕೊಂಡಿದ್ದೀನಿ ಮೇಂಟೆನೆನ್ಸ್ ವಿಡಿಯೋ ಮಾಡೋಣ ಅಂತ. ನೋಡೋಣ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ತನಕ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ನಮಸ್ಕಾರ. ಬಾಯ್ 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 ಬಾಯ್.